ದಸರಾ ಹಬ್ಬದ ಕ್ಲೀನಿಂಗ್ ಶುರು ಆಗಿದೆ. ಆಲ್ರೆಡಿ ನಾನಿಲ್ಲಿ ಎಲ್ಲ ಕಿಚನ್ ಕ್ಲೀನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಡಬ್ಬಿಗಳೆಲ್ಲ ಏನಿದೆ ಅದು ತೊಳೆದು ಬಿಟ್ಟು ಇಟ್ಟಿದ್ದೀನಿ. ಸೊ ಇವಾಗ ಜಸ್ಟ್ ಸ್ಕೂಲಿಂದ ಬಂದರು ಮಕ್ಕಳೆಲ್ಲ. ಏನು ಬೇಕು ತಿಂಡಿ ಊಟ? ಸೊ ಬೆಳಿಗ್ಗೆನೆ ನಾನು ರೈಸ್ ಮತ್ತು ಸಾಂಬಾರು ಎಲ್ಲ ಮಾಡಿಟ್ಟಿದ್ದೆ. ಇವಾಗ ದೋಸೆ ಬೇಕಾ ಅನ್ನ ಬೇಕಾ? ಸೊ ಇವಾಗ ದೋಸೆ ಮಾಡ್ಕೊಡ್ತೀನಿ. ಬಿಸಿ ಬಿಸಿ ದೋಸೆನ ತಿಂತೀನಿ. ಏನು ಮಾಡಿದ್ದು? ಸೊ ಇನ್ನು ಕಿಚನ್ ತುಂಬಾ ಇದೆ. ಓಕೆ, ಹೋಗಿ ಫ್ರೆಶ್ ಅಪ್ ಹಬ್ಬ, ಹೋಗಿ ಊಟ ಮಾಡತ್ತಿ. ಸೊ ಇನ್ನು ಕಿಚನ್ ತುಂಬಾ ಗಲೀಜಿದೆ. ಇನ್ನು ಕ್ಲೀನ್ ಮಾಡಬೇಕು, ಮಾಡ್ತಾ ಇದ್ದೀನಿ. ಮೇಲ್ಗಡೆದೆಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಯಿತು. ಸ್ವಲ್ಪದೆಲ್ಲ ಕ್ಲೀನ್ ಮಾಡಿಕೊಂಡೆ. ಲಾಸ್ಟ್ ಟೈಮ್ ನಾನು ಕ್ಲೀನ್ ಮಾಡಬೇಕಾದ್ರೆ ನೆಕ್ಸ್ಟ್ ಡೇ ಫುಲ್ ನನಗೆ ರ್ಯಾಷಸ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಈ ಸರ್ತಿ ನಾನು ತುಂಬಾ ಕೇರ್ಫುಲ್ಲಾಗಿ ಕ್ಲೀನಿಂಗನ್ನು ಮಾಡ್ತಾ ಇದ್ದೀನಿ. ಇವಾಗೇನು ಅಷ್ಟೊಂದೇನು ಡಸ್ಟ್ ಆಗಿಲ್ಲ, ಏನಿಲ್ಲ, ಕ್ಲೀನಾಗಿಯೇ ಇದೆ. ಜಸ್ಟ್ ಬರೀ ಸ್ಕ್ರಬ್ಬರಿಂದ ರಬ್ ಮಾಡಿಬಿಟ್ಟು ಒದ್ದೆ ಬಟ್ಟೆಯಿಂದ ಒರೆಸ್ಕೊಂಡಿದ್ದಾಯಿತು. ಮೇಲ್ಗಡೆದೆಲ್ಲ ಫುಲ್ ಕ್ಲೀನ್ ಆಗಿದೆ. ಮತ್ತು ನಾನು ಈ ಸರ್ತಿ ಇಲ್ಲಿ ಮೇಲ್ಗಡೆ ಚಿಮ್ನಿಗೆ ಪ್ಲಾಸ್ಟಿಕ್ ರ್ಯಾಪರನ್ನು ಹಾಕಿದ್ದೀನಿ. ತುಂಬಾ ಗಲೀಜಾಗಿಬಿಡುತ್ತೆ. ಎಷ್ಟು ಸರ್ತಿ ಕ್ಲೀನ್ ಮಾಡಿದ್ರೂ ಕೂಡ ಅದು ಒಗ್ಗರಣೆ ಜಿಡ್ಡೆಲ್ಲ ಹಾಗೆ ಮೇಲ್ಗಡೆ ಹೋಗಿಕೊಳ್ಳುತ್ತೆ. ಸೊ ಹಾಗಾಗಿ ತುಂಬಾ ಗಲೀಜಾಗಿಬಿಡುತ್ತೆ. ಅದಕ್ಕೆ ನಾನು ಈ ಸರ್ತಿ ಪ್ಲಾಸ್ಟಿಕ್ ರ್ಯಾಪರನ್ನು ಹಾಕಿದ್ದೀನಿ. ನೋಡಿ ಈ ಥರ. ಹಾಗೆ ಇಲ್ಲಿ ಸೈಡಲ್ಲಿ ಕೂಡ ಪ್ಲಾಸ್ಟಿಕ್ ರ್ಯಾಪರ್ ಹಾಕಿದ್ದೀನಿ. ಮತ್ತು ಈ ಸೈಡ್ ಕೂಡ ಪ್ಲಾಸ್ಟಿಕ್ ರ್ಯಾಪರ್ ಹಾಕಿದ್ದೀನಿ. ಸೊ ಈಸಿಯಾಗಿ ತೆಗಿಬೋದು. ಸೊ ಈ ಶೆಲ್ಫ್ ಆಲ್ರೆಡಿ ನಾನು ಕ್ಲೀನ್ ಮಾಡಿದೆ. ಸೊ ಈ ಸೆಲ್ಫ್ ಎರಡು ಕೂಡ ಕ್ಲೀನ್ ಮಾಡಿದ್ದೀನಿ. ಕ್ಲೀನ್ ಮಾಡಿಬಿಟ್ಟು ಎಲ್ಲ ಡಬ್ಬಿಗಳೆಲ್ಲ ಏನಿದೆ ಅದನ್ನೆಲ್ಲ ಫುಲ್ ವಾಶ್ ಮಾಡಿ ಇಟ್ಟಿದ್ದೀನಿ. ಇವಾಗ ಜಸ್ಟ್ ಮಕ್ಕಳನ್ನು ಕರ್ಕೊಂಡು ಬಂದೆ. ಇವಾಗ ಡಬ್ಬಿಗಳೆಲ್ಲ ಒಣಗದಾದ್ಮೇಲೆ ಅದನ್ನು ಮತ್ತೆ ಅದರೊಳಗೆ ಏನೇನಿದೆ ಅದೆಲ್ಲ ಹಾಕಿಬಿಟ್ಟು ಮತ್ತೆ ಆ ಜಾಗಿಗೆ ಪ್ಲೇಸ್. ಸೊ ಬೆಳಿಗ್ಗೆ ನಾನಿಲ್ಲಿ ಏನದು ಟೊಮೆಟೊ ಬಾತ್ ಮಾಡಿದ್ದೆ, ಅದು ಇನ್ನೂ ಸ್ವಲ್ಪ ಇದೆ. ಹಾಗೆ ಇಲ್ಲಿ ಬಂದ್ಬಿಟ್ಟು ಸಾಂಬಾರಿದೆ. ಮತ್ತು ನಿನ್ನೆ ಎಲ್ಲ ಫುಲ್ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಸೊ ಇವತ್ತು ಬೆಡ್ರೂಮ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ಬೆಡ್ ಎಲ್ಲನೂ ಮೇಲೆ ಟೆರೆಸ್ ಮೇಲೆ ಒಯ್ದು ಹಾಕ್ತಾ ಇದ್ದೀವಿ. ಯಾಕಂದರೆ ಸ್ವಲ್ಪ ಬಿಸಿಲು ಹತ್ತಲಿ ಅಂತ ಅಂದ್ಬಿಟ್ಟಕ್ಕೆ ಆಗೋದಿಲ್ಲ. ಹಾಗೆ ಹೊಸ ತೊಗೊಂಡಿದ್ದೀವಿ ರೀಸೆಂಟಾಗಿ ಬಂದ ಮೇಲೇ. ಸೊ ಹಾಗಾಗಿ ಇದನ್ನು ಏನು ನಾವು ಬಿಸಿಲಲ್ಲಿ ಹಾಕೋದಿಲ್ಲ. ಜಸ್ಟ್ ಬರೀ ಮಕ್ಕಳದ್ದು ಬೆಡ್ ಏನಿದೆ ಅದನ್ನು ಮಾತ್ರ ಒಯ್ದುಬಿಟ್ಟು ಹಾಕ್ತಾ ಇದ್ದೀವಿ ಅಷ್ಟೇ. ಇವಾಗ ಬೆಡ್ ಎಲ್ಲ ಹೋಗಿದಾಯ್ತು. ಫಸ್ಟ್ ಇವಾಗ ವ್ಯಾಕ್ಯೂಮ್ ಹಾಕೋತಾ ಇದೀವಿ ಎಲ್ಲ ಕೂಡ. ಸ್ವಿಚ್ ಆನ್ ಮಾಡಿಲ್ಲ ಇದು. ವಿಶ್ವಕ್ಕೆ ವೇಟ್ ಆದದ್ದು ಹಾಕಿದ್ರ ನನ್ನ ಕೈ ಹೋಯ್ತು. ಬೇರೆ ಬ್ರಷ್ ತಗೊಂಡ್ಬರಿ, ಇದು ಆಗ್ತಾ ಇಲ್ಲ. ಮ್ಯಾಟ್ರೆಸ್ ಇದು ಕ್ಲೀನ್ ಮಾಡೋದು ಬ್ರಷ್ ಬೇರೆ ಅದನ್ನು ತಗೊಂಬ.
ಮಳಿ 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 ಅದ ಬತ್ತು ಬಿಡ ಬತ್ತು ಕಾಲ ಸುತ್ಕೊಂಡಿ ತೆಗಿಯೋದು ಸೌಂಡ್ ಬತ್ತ ನಿಂಗ ಆನ್ ಮಾಡು ಆನ್ ಮಾಡಿ ಅದು ಶ್ರಾವಣಿ ಎಲ್ಲಿ ಸ್ಲಿಪ್ರಿ ಅದಲ್ಲ ಪುಟ್ಟ ನೀರು ಚೆಲ್ಲವೆಲ್ಲ ನಡಿ ನಡಿ ಮ್ಯಾಗ ನಡಿ ಆಯ್ತು ಮುಗೀತೀಗ ನೀನು ಒಂದ್ಸತಿ ಅಕ್ಕ ಹಾಕಿದೀನಿ ಅಕ್ಕನೂ ನಿಂಗೆ ಒಂದ್ಸತಿ ಹಾಕೋದು ಶ್ರಾವಣಿ ನೀ ಬಿ ಒಂದ್ಸತಿ ಚೆಲ್ಲಿದ ಅಕ್ಕ ಬಿ ಒಂದ್ಸತಿ ಚೆಲ್ಲಾಳ ಈಗ ಆಯ್ತು ಬಿಸಿಲಾಕೊಂಡ್ರು ಎಲ್ಲ ಡ್ರೈ ಆಗ್ತದ ಬಿಸಿಲಾಕೊಂಡ್ರಿ ನಿನ್ನಿಂದ ವಿಡಿಯೋನೇ ನಾನು ಮತ್ತೆ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಸ್ವಲ್ಪ ಹೊತ್ತು ಆರಾಮಾಗಿ ಮನ್ಕೊಳ್ಳೋಣ ಅಂತ ಅಂದರೂ ಕೂಡ ಆಗಲಿಲ್ಲ, ಯಾಕಂದರೆ ಮತ್ತೆ ಮಕ್ಕಳು ಸ್ಕೂಲ್ ಇತ್ತು. ಸೊ ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದು ಇವಾಗ ನಾನು ಕಿಚನಲ್ಲಿ ಅವರಿಗೆ ಲಂಚ್ ಬಾಕ್ಸ್ ರೆಡಿ ಮಾಡ್ತಾ ಇದ್ದೀನಿ. ಜಾಸ್ತಿ ಎಲ್ಲ ಏನೂ ವೆರೈಟಿ ಮಾಡಿಕೊಡ್ತಾ ಇಲ್ಲ ನಾನು, ಯಾಕಂದರೆ ಫುಲ್ ಎಲ್ಲ ದಸರಾದ ಕ್ಲೀನಿಂಗ್ ಮಾಡ್ತಾ ಇರೋದ್ರಿಂದ ನಾನು ಜಾಸ್ತಿ ತರಕಾರಿ ತಲೆ ಏನೂ ತರೋದಕ್ಕೆ ಹೋಗಲಿಲ್ಲ. ಎಷ್ಟು ಬೇಕೋ ಅಷ್ಟು ದಿನ ಹೋಗಿಬಿಟ್ಟು ತೊಗೊಂಬರ್ತಾ ಇದ್ದೀನಿ. ಸೊ ಮನೆಯಲ್ಲಿ ಏನು ತರಕಾರಿ ಇತ್ತು ಅದರಿಂದನೇ ಇವಾಗ ಅವರಿಗೆ ಲಂಚ್ ಬಾಕ್ಸ್ ಮತ್ತು ಬೆಳಿಗ್ಗೆ ತಿಂಡಿ ಮಾಡ್ತಾಯಿದ್ದೀನಿ. ಲಂಚ್ ಬಾಕ್ಸ್ಗೆ ಸಿಂಪಲ್ಲಾಗಿ ಬರೀ ಪುಳಿಯೋಗರೆ ಅನ್ನ ಕೊಡ್ತಾಯಿದ್ದೀನಿ. ಮತ್ತು ತಿಂಡಿಗೆ ಇವತ್ತು ಬೆಳಿಗ್ಗೆ ನಾನು ತಟ್ಟೆ ಇಡ್ಲಿ ಮತ್ತು ಟೊಮೆಟೊ ಚಟ್ನಿ ಮಾಡ್ತಾಯಿದ್ದೀನಿ. ಸೊ ಮನೆಯಲ್ಲಿ ಯಾವಾಗೂ ಕೂಡ ಈರುಳ್ಳಿ ಮತ್ತು ಟೊಮೆಟೊ ನಾನು ಸ್ಟಾಕಾಗಿ ಇಟ್ಕೊಂಡಿರ್ತೀನಿ. ಸೊ ಹಾಗಾಗಿ ಎಮರ್ಜೆನ್ಸಿಗೆ ಇದು ಯೂಸ್ ಆಗುತ್ತೆ. ನೋಡಿ, ನಾನು ಇಷ್ಟೆಲ್ಲ ಕಿಚನಲ್ಲೆಲ್ಲ ರೆಡಿ ಮಾಡೋಷ್ಟರಲ್ಲಿ ಮಕ್ಕಳು ಕೂಡ ಒಬ್ಬೊಬ್ಬರಾಗಿ ಎದ್ದು ಬರ್ತಾ ಇದ್ದಾರೆ. ಸೊ ಮಕ್ಕಳಿಗೆ ಎದ್ದಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಸೊ ಮಮ್ಮಿ ಕಿಚನಲ್ಲಿನೇ ಇರ್ತಾಳಂತ ಅಂದ್ಬಿಟ್ಟು ಸೊ ಡೈರೆಕ್ಟಾಗಿ ಎದ್ದುಬಿಟ್ಟು ಅವರು ಕಿಚನಲ್ಲಿನೇ ಬರ್ತಾರೆ. ಸೊ ಇಬ್ಬರು ಕೂಡ ಅಷ್ಟೇ, ಎದ್ದಿದ ತಕ್ಷಣ ಕಿಚನಲ್ಲಿ ಬಂದುಬಿಟ್ಟು ಗುಡ್ ಮಾರ್ನಿಂಗ್ ಹೇಳಿ ಮತ್ತು ಅವರು ಸ್ವಲ್ಪ ಹೊತ್ತಲ್ಲೇ ಸೋಫಾ ಮೇಲೆ ಅಥವಾ ನನ್ನ ಕಿಚನಲ್ಲಿ ನನ್ನ ಜೊತೆ ಕೂತ್ಕೊಂಡು ಫಸ್ಟ್ ಅವರು ನಂಗೆ ಕೇಳ್ತಾರೆ, ಬೆಳಿಗ್ಗೆ ತಿಂಡಿಗೆ ಏನು ಮಾಡ್ತೀವಿ, ಲಂಚ್ ಬಾಕ್ಸ್ಗೆ ಇವತ್ತು ಏನು ಕೊಡ್ತೀವಿ ಅಂತ ಹೇಳಿಬಿಟ್ಟು. ಸೊ ನಾನು ಆಲ್ಮೋಸ್ಟ್ ನಾನು ಅವ್ರಿಗೆ ಇಷ್ಟ ಬಂದಿರೋದನ್ನೇ ಮಾಡ್ತಾ ಇರ್ತೀನಿ. ಕೆಲವೊಂದು ಸರ್ತಿ ಈ ಥರ ಜಾಸ್ತಿ ಕೆಲಸ ಇದ್ದಾಗ ಅಥವಾ ಜಾಸ್ತಿ ತರಕಾರಿ ಥರ ತೊಗೊಂಡು ಬಂದಿಲ್ಲ ಅಂದರೆ ಯಾವಾಗಾದರೂ ಒಂದು ಸರ್ತಿ ಸಿಂಪಲ್ಲಾಗಿ ಮಾಡಿದಾಗ ತೊಗೊಂಡು ಹೋಗ್ತಾರೆ, ಆದರೆ ಬೇಜಾರು ಮಾಡ್ಕೊಳ್ಳಲ್ಲ. ಯಾಕಂದರೆ ಅವ್ರಿಗೆ ಕೂಡ ಗೊತ್ತಾಗುತ್ತೆ ಮಮ್ಮಿಗೆ ಎಷ್ಟು ಕೆಲಸ ಇದೆ ಇವತ್ತು ಆಗಿಲ್ಲ ಅಂತ ಹೇಳಿಬಿಟ್ಟು. ಸೊ ಆದಷ್ಟು ನಾನು ಅವ್ರಿಗೆ ಇಷ್ಟ ಬಂದಿರೋದನ್ನೇ ನಾನು ಲಂಚ್ ಬಾಕ್ಸ್ಗೆ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಅಕಸ್ಮಾತ್ ಅವರಿಗೆ ಲಂಚ್ ಬಾಕ್ಸ್ ಇಷ್ಟ ಆಗಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ಸ್ವಲ್ಪ ತಿನ್ಕೊಂಡು ಬರ್ತಾರೆ, ಹಾಗೆ ಅಂತೂ ಬರೋದಿಲ್ಲ. ಸೊ ಯಾಕಂದರೆ ಅವ್ರಿಗೆ ಗೊತ್ತು ಮಮ್ಮಿ ಬೆಳಿಗ್ಗೆ ಎದ್ದು ನನಗೋಸ್ಕರ ಮಾಡಿಕೊಟ್ಟಿರ್ತಾಳೆ, ನಾವು ತಿಂದಿಲ್ಲ ಅಂದರೆ ಮಮ್ಮಿ ಬೇಜಾರು ಮಾಡ್ಕೋತಾಳೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಅವರು ಆದಷ್ಟು ತಿನ್ಕೊಂಡೇ ಬರ್ತಾರೆ. ಸೊ ಇವತ್ತು ನಾನು ಮಾಡಿರುವಂಥ ರೆಸಿಪಿ ಕೂಡ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ.
ಸೊ ಇನ್ನೂ ನಾನು ಮಕ್ಕಳದ್ದು ಯೂನಿಫಾರ್ಮ್ ಐತೆಲ್ಲ ಐರನ್ ಮಾಡಿ ಇರಲಿಲ್ಲ, ಯಾಕಂದರೆ ನಿನ್ನೆ ಅಷ್ಟೆಲ್ಲ ಕೆಲಸ ಆಗಿತ್ತು. ಹಾಗಾಗಿ ಇವಾಗ ಬೆಳಿಗ್ಗೆ ಎದ್ದಿದ ತಕ್ಷಣ ಐರನ್ ಮಾಡ್ತಾಯಿದ್ದೀನಿ. 2 ದಿವ್ಸಕ್ಕೆ ಒಂದು ಸರ್ತಿ ನಾನು ಅವರಿಗೆ ಡ್ರೆಸ್ಸನ್ನು ಚೇಂಜ್ ಮಾಡ್ತೀನಿ. ಸೊ ವೈಟ್ ಕಲರ್ ಬಟ್ಟೆ ಇರೋದ್ರಿಂದ ನನ್ನ ಮಗ ಅಂತೂ ತುಂಬಾ ಗಲೀಜು ಮಾಡ್ಕೊಂಬರ್ತಾನೆ. ಸೊ ಒಂದೊಂದು ಸರ್ತಿ ಅಂತೂ ಅವನು ಒಂದು ದಿವ್ಸಕ್ಕೆ ಒಂದು ಡ್ರೆಸ್ಸನ್ನು ಚೇಂಜ್ ಮಾಡ್ತಾನೆ. ಶ್ರಾವಣಿ ಸ್ವಲ್ಪ ಪರವಾಗಿಲ್ಲ, ಹೊರಗಡೆ ಗೇಮ್ಸ್ ಅಲ್ಲಿ ಇಲ್ಲ ಆಟ ಆಡಿದ್ರು ಅಂದರೆ ಅವಳು ಒಂದು ದಿವ್ಸಕ್ಕೆ ಒಂದು ಚೇಂಜ್ ಮಾಡ್ತಾಳೆ, ಇಲ್ಲಾಂದರೆ ಮಿನಿಮಮ್ 2 ದಿವಸ ಅಂತರೂ ಅವ್ರು ಹಾಕ್ಕೋತಾರೆ. ಊರಿಗೆ ಹೋಗಬೇಕಾದ್ರೆ ಅವಳಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಬಂದ ಮೇಲೆ ಮತ್ತೆ ಇನ್ನೂ ಅವಳಿಗೆ ನೆಗಡಿ ಕೆಮ್ಮ ಇದೆ, ಕಡಿಮೆನೇ ಆಗ್ತಾಯಿಲ್ಲ. ಸೊ ಅದಕ್ಕೆ ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ ಅವಳಿಗೆ ಬಿಸಿ ನೀರು ಕೊಡ್ತಾ ಇದ್ದೀನಿ, ಮತ್ತು ನಾನು ವಾಟರ್ ಬಾಟಲಲ್ಲಿ ಕೂಡ ಅವಳಿಗೆ ಬಿಸಿ ನೀರನ್ನೇ ಹಾಕ್ತೀನಿ. ಸೊ ಈ ವೀಕೆಂಡ್ ಫ್ರೀ ಆದರೆ ಹೋಗಿಬಿಟ್ಟು ಹಾಸ್ಪಿಟಲ್ ತೋರಿಸ್ಕೊಂಬರ್ಬೇಕು. ಗೊತ್ತಿಲ್ಲ ಅವಳಿಗೆ ಎದುರದ್ದು ಏನು ಇನ್ಫೆಕ್ಷನ್ ಆಗ್ತಾ ಇದೆ ಅಂತ ಹೇಳಿಬಿಟ್ಟು. ತುಂಬಾ ಸೆನ್ಸಿಟಿವ್ ಇದ್ದಾರೆ ನನ್ನ ಇಬ್ಬರು ಮಕ್ಕಳು ಕೂಡ. ಹಾಗೆ ಬೆಳಿಗ್ಗೆ ಟೈಮಲ್ಲಿ ನಾನು ಮಕ್ಕಳಿಗೆ ಹಾಲನ್ನು ಕೊಡೋದಿಲ್ಲ. ಸಂಜೆ ಸ್ಕೂಲಿಂದ ಬಂದ ಮೇಲೆ ಮಿಲ್ಕ್ ಶೇಕ್ ಮಾಡಿಕೊಡ್ತೀನಿ ಅಥವಾ ಹಾಲನ್ನು ಕೊಡ್ತೀನಿ. ಆದರೆ ಬೆಳಿಗ್ಗೆ ಟೈಮಲ್ಲಿ ಅವ್ರಿಗೆ ಕೊಡೋದಕ್ಕೆ ಹೋಗೋದಿಲ್ಲ. ಬೆಳಿಗ್ಗೆ ನಾನು ತಿಂಡಿ ಏನು ಮಾಡಿರ್ತೀನಿ ಅದನ್ನೇ ತಿನ್ಕೊಂಡು ಹೋಗ್ತಾರೆ. ಸ್ವಲ್ಪ ಕ್ವಾಂಟಿಟಿಲಿ ತಿಂತಾರೆ, ಆದರೆ ತಿಂಡಿನೇ ತಿನ್ಕೊಂಡು ಹೋಗ್ತಾರೆ. ಹಾಗೆ ನನ್ನ ಮಗನಿಗೆ ಸ್ಕೂಲಲ್ಲಿ ದಸರಾದು ಏನಾದರೂ ಡ್ರಾಯಿಂಗ್ ಮಾಡ್ಕೊಂಬ ಅಂತ ಹೇಳಿದರು. ಸೊ ಅದಕ್ಕೆ ಅವನು ರಾವಣ ಮಾಡಿದ್ದಾನೆ. ಇವಾಗ ಟೈಮ್ ಬಂದು 7:30 ಆಗಿದೆ. ಇವಾಗ ಟೀ ಮಾಡ್ತಾ ಇದ್ದೀನಿ. ಸೊ ಬೆಳಿಗ್ಗೆ ಎದ್ದು ಟೀ ಕುಡ್ದಿಲ್ಲ. ಸೊ ನಮ್ಮ ಮನೆಯವರಿಗೋಸ್ಕರ ಕೂಡ ನಾನು ಇದು ಇಡ್ಲಿ ಮಾಡಿದ್ದೀನಿ. ಅವರು ಕೂಡ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಆಫೀಸ್ಗೆ ಹೋಗ್ತಾರೆ. ಸೊ ಇವಾಗ ಫಸ್ಟ್ ಟೀ ಮಾಡ್ಕೊಂಡು ಕುಡಿದಿರೋಣ. ಸೊ ಹೂವು ಇದು ಮಿಕ್ಸ್ ಹೂವು ತೊಗೊಂಡಿದ್ದೀನಿ, ಚೆನ್ನಾಗಿದೆ ರೋಸ್ ಹೂವು ಎಲ್ಲ. ಸೊ ಇವಾಗ ಎಲ್ಲ ಕೆಲಸ ಎಲ್ಲ ಆಯಿತು, ಮನೆ ಎಲ್ಲ ಕ್ಲೀನ್ ಮಾಡಿ ಒರೆಸ್ಕೊಂಡಿದೆ ಆಯಿತು. ಇವಾಗ ಒಂದು ನಿಮಗೆ ಫೇಸ್ ಪ್ಯಾಕನ್ನು ಹೇಳ್ಕೊಡ್ತಾ ಇದ್ದೀನಿ. ಹೋಮ್ ಮೇಡ್ ಫೇಸ್ ಪ್ಯಾಕ್ ಇದು ಎಲ್ಲ ಸ್ಕಿನ್ ಟೈಪ್ದವರು ಕೂಡ ಯೂಸ್ ಮಾಡ್ಬೋದು ಮತ್ತು ಎಲ್ಲ ಏಜ್ದವರು ಕೂಡ ಯೂಸ್ ಮಾಡ್ಬೋದು. ಇದರಿಂದ ಏನೂ ಕೂಡ ಸೈಡ್ ಇಫೆಕ್ಟ್ ಆಗೋದಿಲ್ಲ. ಸೊ ಬನ್ನಿ ಇದನ್ನು ನಾನು ಯಾವ ಥರ ಮಾಡ್ತೀನಿ, ಹಾಗೆ ಇದು ಹೇಗೆ ಯೂಸ್ ಮಾಡೋದು ಅದನ್ನು ತೋರಿಸ್ತಾ ಇದ್ದೀನಿ. ಇದು ನಾನು ಸುಮಾರು ವರ್ಷದಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ವಾರದಲ್ಲಿ ಒಂದು 2 ದಿವಸ ನೀವು ಇದನ್ನು ಅಪ್ಲೈ ಮಾಡಿಕೊಂಡ್ರೆ ಸಾಕು, ನಿಮ್ಮದು ಸ್ಕಿನ್ ತುಂಬಾ ಗ್ಲೋ ಆಗಿ ಹೆಲ್ದಿಯಾಗಿ ಮತ್ತು ತುಂಬಾ ಬ್ರೈಟಾಗಿ ಇರುತ್ತೆ. ಸೊ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ನಾನು ಈ ಕಪ್ಪಲ್ಲಿ ಸ್ವಲ್ಪ ಹಾಲಿನ ಕೆನೆನ ತೊಗೊಂಡಿದ್ದೀನಿ. ಫ್ರೆಶ್ ಹಾಲಿನ ಕೆನೆ ಇದು. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಕ್ವಾಂಟಿಟಿಯಲ್ಲಿ ತೊಗೋಬೋದು. ಇವಾಗ ಹಾಲಿನ ಕೆನೆಗೆ ನಾನು ಒಂದೇ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಲಿಂಬೆಹಣ್ಣಿನ ರಸ, ಸ್ವಲ್ಪ ಜೇನುತುಪ್ಪ ಹಾಕೋತಾ ಇದ್ದೀನಿ. ಜೇನುತುಪ್ಪ ನಿಮ್ಮ ಹತ್ರ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಅದಾದ ನಂತರ ವಿಟಮಿನ್ ಇ ಕ್ಯಾಪ್ಸಿಲನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇದು ನಿಮಗೆ ಎಲ್ಲ ಮೆಡಿಕಲ್ ಸ್ಟೋರಲ್ಲಿ ಕೂಡ ಸಿಗುತ್ತೆ. ಈ ಥರ ಇರುತ್ತೆ ನೋಡಿ ವಿಟಮಿನ್ ಇ ಕ್ಯಾಪ್ಸಿಲ್. ಇದನ್ನು ಕಟ್ ಮಾಡಿದ್ರೆ ಒಳಗಡೆಯಿಂದ ನಿಮಗೆ ಲಿಕ್ವಿಡ್ ಥರ ಬರುತ್ತೆ. ಸೊ ಒಂದು ಹೋಲ್ ಕ್ಯಾಪ್ಸಿಲನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳೋಣ. ನೀವು ಬೇಕಾದರೆ 2 ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಒಂದನ್ನು ಮಾತ್ರ ಹಾಕೋತಾ ಇದ್ದೀನಿ, ಒಂದು ಸಾಕಾಗುತ್ತೆ. ಆಗ ಇದು
ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಕಡಲೆ ಹಿಟ್ಟು ಬದಲಾಗಿ ನೀವು ಇಲ್ಲಿ ಅಕ್ಕಿ ಹಿಟ್ಟು ಕೂಡ ಯೂಸ್ ಮಾಡ್ಕೋಬಹುದು. ಆದರೆ ಕಡಲೆ ಹಿಟ್ಟು ಎಲ್ಲ ಸ್ಕಿನ್ ಟೈಪ್ದವ್ರಿಗೆ ಕೂಡ ಸೂಟ್ ಆಗುತ್ತೆ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಇವಾಗ ಫೇಸ್ ಪ್ಯಾಕ್ ಏನಿದೆ ಅದು ರೆಡಿ ಆಗಿದೆ. ಇದನ್ನು ಹಚ್ಕೋತಾ ಇದ್ದೀನಿ. ಸೊ ಇದರಿಂದ ಡಾರ್ಕ್ ಸರ್ಕಲ್ಸ್ ಕಡಿಮೆ ಆಗುತ್ತೆ, ರಿಂಕಲ್ಸ್ಗಳು ಕಡಿಮೆ ಆಗುತ್ತೆ, ಮತ್ತೆ ಪಿಂಪಲ್ಸ್ ನಿಮಗೆ ಬರ್ತಾ ಇದ್ರೆ ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಎಲ್ಲ ಸ್ಕಿನ್ ಟೈಪ್ದವರು, ಎಲ್ಲ ಏಜ್ದವರು ಕೂಡ ಇದನ್ನು ಯೂಸ್ ಮಾಡ್ಕೋಬಹುದು. ಇದರಿಂದ ನಿಮ್ಗೆ ಏನೂ ಕೂಡ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಸ್ಕಿನ್ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಈ ಥರ ನೀವು ಮನೆಯಲ್ಲೇ ವಾರದಲ್ಲಿ ಒಂದು 2 ಸರ್ತಿ ಮಾಡ್ಕೋದು ಬಂದರೆ ಸಾಕು. ನಿಮಗೆ ಪಾರ್ಲರ್ ಕೂಡ ಹೋಗೋದು ಬೇಕಾಗಲ್ಲ, ಅಷ್ಟು ಚೆನ್ನಾಗಿ ನಿಮ್ಮದು ಸ್ಕಿನ್ ಇರುತ್ತೆ. ನೆಕ್ಗೆ ಕಂಪಲ್ಸರಿ ನೀವು ಹಚ್ಕೊಳ್ಳೇಬೇಕು. ಬೇಕಾದ್ರೆ ನೀವು ಇದು ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಕೂಡ ಮಾಡ್ಕೋಬಹುದು. ನೀವು ಇದನ್ನ ಹಚ್ಕೋತಾ ಹೋಗಿ. ಅದು ಆದ್ಮೇಲೆ ಸ್ವಲ್ಪ ರಬ್ ಮಾಡ್ಕೋಬೇಕು. ನಾನು ಎಲ್ಲ ಫೇಸ್ಗೆ ಹಚ್ಕೊಂಡಿದ್ದಾಯ್ತು. ಇವಾಗ ಇದನ್ನ ಡ್ರೈ ಆಗೋದಕ್ಕೆ ಬಿಡೋಣ. ಇದು ಡ್ರೈ ಆಗೋದಕ್ಕೆ ನಿಮಗೆ 10 ನಿಮಿಷ ಸಾಕು. ಡ್ರೈ ಆದಮೇಲೆ ಸ್ವಲ್ಪ ಇದನ್ನ ರಬ್ ಮಾಡ್ಕೊಳ್ಳಿ. ಅವಾಗ ನಿಮ್ಮದು ಸ್ಕಿನ್ ಮೇಲೆ ಇರುವಂಥ ಹೇರ್ ಆಗಿರ್ಬೋದು, ಡಸ್ಟ್ ಆಗಿರ್ಬೋದು, ಅದೆಲ್ಲ ಕೂಡ ರಿಮೂವ್ ಆಗುತ್ತೆ. ಡ್ರೈ ಮಾಡ್ಕೊಂಡಾದ್ಮೇಲೆ ನಾರ್ಮಲ್ ನೀರಿಂದನೇ ಇದನ್ನ ವಾಶ್ ಮಾಡ್ಕೋಬೇಕು. ಬಿಸಿ ನೀರಿಂದ ವಾಶ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ತುಂಬಾ ಚೆನ್ನಾಗಿದೆ. ನೀವು ವಾರದಲ್ಲಿ ಒಂದು 2 ಸರ್ತಿ ಯೂಸ್ ಮಾಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಇವಾಗ ನಾನು ಇದನ್ನ ಒಂದು 10 ನಿಮಿಷ ಡ್ರೈ ಆಗೋದಕ್ಕೆ ಬಿಡ್ತೀನಿ. ಇದು ಹಚ್ಕೊಂಡಾದ್ಮೇಲೆ ನೀವು ಮನೆಯ ಕೆಲಸ ಎಲ್ಲ ಕೂಡ ಮಾಡ್ಕೋಬಹುದು. ಸೊ ಇವಾಗ ಉಳಿದಿರೋಂಥ ಕೆಲಸನ ಮಾಡ್ಕೋತೀನಿ. ನಿನ್ನೆ ರಾತ್ರಿ ನಾನು ಪಾತ್ರೆ ಎಲ್ಲ ಡಿಶ್ ವಾಷರಲ್ಲೇ ಹಾಕಿದ್ದೆ. ತುಂಬ ಕೆಲಸ ಇತ್ತು ಮತ್ತು ಪಾತ್ರೆ ತೊಳೆಯೋದಕ್ಕೂ ಕೂಡ ಮನಸ್ಸಿರಲಿಲ್ಲ. ಸೊ ಅಂಥ ಟೈಮಲ್ಲಿ ನಾನು ಪಾತ್ರೆಗಳೆಲ್ಲ ಡಿಶ್ ವಾಷರಲ್ಲೇ ಹಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ. ಇದು ಕ್ಲೀನ್ ಮಾಡಿ ಡ್ರೈ ಮಾಡಿಕೊಡುತ್ತೆ ನಮಗೆ. ಸೊ ತೆಗೆದ ಮೇಲೆ ಹಾಗೆ ನೀವು ಜೋಡಿಸ್ಕೋಬೋದು. ನೋಡಿ ಪಾತ್ರೆಗಳೆಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದ್ದಾವೆ ಅಂತ. ಹಾಗೆ ಇವತ್ತಿನ ವಿಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಇವಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.